ಅಸುರ ರಾಜ ಮತ್ತು ಮಹಿಷಿ ಇವರಿಬ್ಬರ ಸಂಯೋಗದಿಂದಲೇ ಮಹಿಷಾಸುರನ ಜನನವಾಗುತ್ತದೆ ಎಂದು ದೇವಿ ಮಾಹಾತ್ಮ್ಯ ಮುಂತಾದ ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಮಹಿಷಾಸುರನು ಹುಟ್ಟಿದಾಗ ಎಮ್ಮೆ ಮುಖದ ರೂಪದಲ್ಲಿದ್ದ. ಮಹಿಷಾಸುರನು ಬ್ರಹ್ಮನ ಆಶೀರ್ವಾದಕ್ಕಾಗಿ ಶತಮಾನಗಳ ಕಾಲ ತಪಸ್ಸಿನಲ್ಲಿದ್ದ. ಬ್ರಹ್ಮನಿಂದ ಯಾವ ದೇವತೆ ಅಥವಾ ಪುರುಷನು ನನ್ನನ್ನು ಕೊಲ್ಲಬಾರದು ಎಂಬ ವರವನ್ನು ಪಡೆದನು. ವರ ಪಡೆದ ಮೇಲೆ ಅಹಂಕಾರದಿಂದ ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ಕಬಳಿಸಿದನು. ಬೆಚ್ಚಿಬಿದ್ದ ದೇವತೆಗಳು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವರ ಹತ್ತಿರ ಹೋಗಿ ಸಹಾಯಕ್ಕಾಗಿ ಪ್ರಾರ್ಥಿಸಿದರು. ಶಿವನ ತೇಜಸ್ಸುನಿಂದ ತ್ರಿಶೂಲ ರೂಪ, ವಿಷ್ಣುವಿನ ತೇಜಸ್ಸುನಿಂದ ಚಕ್ರ ರೂಪ, ಬ್ರಹ್ಮನ ತೇಜಸ್ಸುನಿಂದ ಸೃಷ್ಟಿಶಕ್ತಿ ರೂಪ. ಈ ಶಕ್ತಿಯ ಸಮ್ಮಿಶ್ರಣದಿಂದಲೇ ಅಷ್ಟಭುಜ ನವರೂಪ ದೇವಿ ಚಾಮುಂಡೇಶ್ವರಿ ಹುಟ್ಟುತ್ತಾಳೆ. ಶಸ್ತ್ರಾಸ್ತ್ರಗಳೊಂದಿಗೆ ಸಿಂಹವಾಹನದಲ್ಲಿ ಕುಳಿತು 9 ದಿನಗಳ ಕಾಲ ದೇವಿ ಮಹಿಷಾಸುರನ ವಿರುದ್ಧ ನಿರಂತರ ಯುದ್ಧ ನಡೆಸುತ್ತಾಳೆ. ಮೊದಲ ದಿನ ಶೈಲಪುತ್ರಿ ಪರ್ವತದ ಶಕ್ತಿಯನ್ನು ಹೊತ್ತುಕೊಂಡು ಭೂಮಿಗೆ ಬಂದಳು. 2ನೇ ದಿನ ಬ್ರಹ್ಮಚಾರಿಣಿ ತಪಸ್ಸು ಮತ್ತು ಭಕ್ತಿಯ ಶಕ್ತಿಯನ್ನು ತೋರಿಸಿದಳು. 3ನೇ ದಿನ ಚಂದ್ರಘಂಟ ಘಂಟೆಯ ನಾದದಂತೆ ಅಸುರರ ಹೃದಯದಲ್ಲಿ ಭಯ ಮೂಡಿಸಿದಳು. 4ನೇ ದಿನ ಕುಷ್ಮಾಂಡ ಸೃಷ್ಟಿಶಕ್ತಿಯಿಂದ ಸೂರ್ಯಮಂಡಲವನ್ನೇ ಬೆಳಗಿಸಿದಳು. 5ನೇ ದಿನ ಸ್ಕಂದಮಾತೆ ತಾಯ್ತನದ ಮಮತೆ ಮತ್ತು ರಕ್ಷಣೆಯ ರೂಪವಾಗಿ ಬಂದಳು. 6ನೇ ದಿನ ಕಾತ್ಯಾಯಿನಿ ಯೋಧಿನಿಯ ಶೌರ್ಯದಿಂದ ಅಸುರನ ಅಹಂಕಾರವನ್ನು ದಹಿಸಿದಳು. 7ನೇ ದಿನ ಕಾಲರಾತ್ರಿ ಕತ್ತಲೆಯನ್ನೇ ನಾಶ ಮಾಡುವ ಜ್ವಾಲೆಯಂತೆ ಪ್ರತ್ಯಕ್ಷಳಾದಳು. 8ನೇ ದಿನ ಮಹಾಗೌರಿ ಶುದ್ಧತೆಯ ಮತ್ತು ಶಾಂತಿಯ ರೂಪವಾಗಿ ಲೋಕಕ್ಕೆ ಸಮತೋಲನ ತಂದಳು. 9ನೇ ದಿನ ಸಿದ್ಧಿದಾತ್ರಿ ಎಲ್ಲಾ ಸಿದ್ಧಿಗಳನ್ನು ನೀಡುವ ಪರಮ ದಿವ್ಯಶಕ್ತಿಯಾಗಿ ಬಂದ. ವಿಜಯದಶಮಿಯಂದು ದೇವಿ ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ಭೇದಿಸಿ ಅವನ ಅಹಂಕಾರವನ್ನು ಶಕ್ತಿಯನ್ನು ನಾಶ ಮಾಡುತ್ತಾಳೆ. ವಿಜಯದಶಮಿಯಂದು ಸತ್ಯ ಮತ್ತು ಧರ್ಮದ ವಿಜಯವನ್ನು ಸ್ಮರಿಸುತ್ತಾ ದಸರಾ ಹಬ್ಬವನ್ನು ಸಂಭ್ರಮಿಸುತ್ತೇವೆ. ಇದು ಶಕ್ತಿ, ಭಕ್ತಿ ಮತ್ತು ಜಯದ ಸಂಕೇತವಾಗಿ ಪ್ರತಿಯೊಬ್ಬರ ಹೃದಯದಲ್ಲಿ ಬೆಳಕು ತುಂಬುವ ಹಬ್ಬ.